ರಥವು ಮುಂದೆ ಮುಂದೆ ಹೋದಂತೆ ಲಕ್ಷ್ಮಣನ ಹೃದಯವು ಭಾರವಾಗುತ್ತಲೇ ಹೋಗುತ್ತಿತ್ತು. ಹಾಗೆಯೇ ಮಾರ್ಗವು ಕಡಿದಾಗುತ್ತಾ ರಥದ ಗತಿಯು ಕುಂಠಿತವಾಗತೊಡಗಿತು. ಆದರೂ ಕಿರಿದಾದ ತೊರೆಗಳನ್ನು ಕಾಡುಗಳನ್ನು ಕ್ರಮಿಸಿ ಹೊತ್ತು ಇಳಿಯುವ ತೊಡಗುವ ಹೊತ್ತಿಗೆ ಸರಿಯಾಗಿ ತೇರು ಗಂಗಾ ನದಿಯ ಬಳಿ ಮುಗಿದ ಮಾರ್ಗದ ಮನೆಯಲ್ಲಿ ಇಷ್ಟು ಹೊತ್ತಿನವರೆಗೆ ಈ ಪೃಥ್ವಿಜಾತೆಯನ್ನು ಹೊತ್ತೇ ಇತ್ತ ಬಂದು ಇನ್ನತ್ತ ಇಳಿಸುವ ಹೊತ್ತು ಮಂತೆಂಬಂತೆ ಅಲ್ಲೇ ತಾನಾಗಿ ನಿಂತುಕೊಂಡಿತ್ತು. ಲಕ್ಷ್ಮಣನಿಗೆ ತನ್ನ ಶ್ವಾಸಗತಿಯೇ ನಿಂತು ಹೋಯಿತೆಂಬಷ್ಟು ಸಂಕಟವೂ ಆಯಿತು. ಬಳಿಯ ಮರಗಳ ಎಲೆಗಲ್ಲುಗಳನ್ನೆಲ್ಲ ಹಿಡಿದಾಡಿಸಿ ಪರಿಶುದ್ಧ ಜಲಪೂರ್ಣೆಯಾಗಿ ಹರಿಯುತ್ತಿರುವ ಗಂಗಾ ನದಿಯಲ್ಲಿ ಕಿರುತೆರೆಗಳನ್ನೆಬ್ಬಿಸುತ್ತಾ ಆ ಪವಿತ್ರ ಪ್ರದೇಶದಲ್ಲಿ ಸುಯ್ಯುವ ಗಾಳಿಯು ನೊಂದು ಬೆಂದಿರುವ ಲಕ್ಷ್ಮಣನ ಹಾಗೂ ಬಂದು ಬಳಲಿರುವ ಜಾನಕಿಯ ಮೈಮನೆಗಳನ್ನು ತಣಿಸಲೆಂದೇ ಸುಖಸ್ಪರ್ಶವಾಗಿ ತೀರತೊಡಗಿತು. ತೇರ ನೊಗದಿಂದ ತೇಜಿಗಳನ್ನು ಬಿಚ್ಚಿ ಚಕ್ರಕ್ಕೆ ಕಟ್ಟಿ ಲಕ್ಷ್ಮಣನು ಕೈಜೋಡಿಸಿ ನಿಂತುಕೊಂಡನು. ಸೀತಾದೇವಿಯು ಮೆಲ್ಲಮೆಲ್ಲನೆ ಕೈಯೂರಿ ಕಿರಿಯ ಗಂಟಿನೊಂದಿಗೆ ರಥದಿಂದ ಕೆಳಗಿಳಿದಳು. ಮುಂದೆ ದಾಟಲಾರದ ಗಂಗಾ ನದಿಯನ್ನು ಉತ್ತರಿಸಿ ಎಂದು ಲಕ್ಷ್ಮಣನು ಹೇಳಿಕೊಂಡನು. ಜಾನಕಿಯು ಅದಕ್ಕೇನಂತೆ, ಮುಂದೆ ನಡೆದೇ ಹೋದರಾಯಿತು, ಅಸ್ತಮನದ ಮೊದಲು ಯಾವುದಾದರೂ ಪುಣ್ಯಾಶ್ರಮವು ಸಿಗದಿರದು ಎಂದು ನುಡಿದಳು. ಹಾಗೆಯೇ ಇಬ್ಬರೂ ಮಳಲ ರಾಶಿಯನ್ನು ದಾಟಿ ನದಿಯನ್ನು ಸೇರಿದರು. ಸೀತೆಯು ಪಾದ ಮಾತ್ರ ಮುಳುಗುವಷ್ಟು, ಲಕ್ಷ್ಮಣನು ಮೊಣಕಾಲು ಮುಳುಗದಷ್ಟು ನೀರಿನಲ್ಲಿಳಿದು ನಿಂತುಕೊಂಡರು. ನದಿಯು ಎಲ್ಲಿಯೋ ಹುಟ್ಟಿ ಇನ್ನೆಲ್ಲಿಯೋ ಹೋಗಿ ಸೇರುವುದಕ್ಕಾಗಿಯೇ ಹರಿಯುತ್ತಿದ್ದರು. ಮೃದುವಾಗಿ ಇಕ್ಕಡೆಯ ದಡಗಳನ್ನು ಬಡಿಬಡಿದು ಕಲ್ಲ ಮೇಲುರುಳಿ ಹೊರಳಿ ಮೇಲೆ ಎಂಚಿನ ಮಳಲ ಮೇಲೆರಗಿ ನೊರೆಯನ್ನೆರಚಿ ಮುತ್ತಿಟ್ಟು ಕುಲುಕುಲು ನಿನಾದದೊಂದಿಗೆ ಮೆಲ್ಲ ಮೆಲ್ಲನೆ ಪ್ರವಹಿಸುತ್ತಿರುವ ಜಾಹ್ನವಿಯ ದಿವ್ಯ ಸುಂದರ ಗಮನವೂ ಆ ಮಧುರ ಮಂಜುಳ ನಿಸ್ವನವೂ ನಿಂತು ನೋಡುವ ಕಣ್ಮನಗಳಿಗೆ ಪೂರ್ಣಾನಂದಕರಕವಾಗಿ ರಂಜಿಸುತ್ತಿತ್ತು. ಇಬ್ಬರಿಗೂ ಕೈಕಾಲು ಮುಖಗಳನ್ನು ತೊಳೆದುಕೊಂಡೂ ಆಯಿತು. ಒಂದಿಷ್ಟು ನೀರನ್ನು ಬೊಗಸೆಗೈಯಿಂದಲೇ ಮಗಿದು ಕುಡಿದೂ ಆಯಿತು. ಆದರೆ ನದಿಯನ್ನು ದಾಟುವ ಬಗೆ ಹೇಗೆ ಎಂಬುದನ್ನೆಣಿಸದೆ ಇಬ್ಬರೂ ಬಂದು ನಿಂತಂತಾಗಿದ್ದಿತ್ತು. ಸೀತೆಯು ಲಕ್ಷ್ಮಣನಲ್ಲಿ ಹೇಗೆ ದಾಟುವುದು ಎಂದು ಕೇಳಿದಾಗಲೇ ಅವನಿಗೆ ಪ್ರಜ್ಞೆಯು ಮೂಡಿ ಬಂದಂತಾಗಿದ್ದಿತ್ತು. ಆಚೀಚೆ ನೋಡಿದನು. ಅದು ನಿತ್ಯ ಹೋಗಿ ಬರುವ ದಾರಿ ಆಗಿರಲಿಲ್ಲ. ಮೇಲಾಗಿ ಇಂತಹ ಕಡೆಯೇ ಹೋಗಬೇಕೆಂಬ ಗುರಿಯನ್ನಿಟ್ಟೇ ಲಕ್ಷ್ಮಣನು ತೇರೈಸಿರಲಿಲ್ಲ. ಮುಂದೆ ನಡೆಯಲಾಗದಿದ್ದಲ್ಲಿ ಕುದುರೆಗಳು ನಿಂತಿದ್ದವು ಅಷ್ಟೇ. ನೀರು ನಿಧಾನವಾಗಿ ಹರಿಯುತ್ತಿದ್ದರೂ ನದಿಯು ಆಳವಾಗಿದ್ದಿತ್ತು. ಸೀತಾದೇವಿಯನ್ನು ಕಾಡಿನಲ್ಲಿ ಬಿಟ್ಟು ಬರಲೆಂದೇ ಹೊರಟು ಬಂದಿರುವ ತನಗೆ ಈ ಗಂಗೆಯನ್ನು ದಾಟುವುದೊಂದೇ ಕಷ್ಟವೇ ಎಂದು ಮನಸ್ಸಿನಲ್ಲಿ ಅಂದುಕೊಂಡ ಲಕ್ಷ್ಮಣನು ತಿರುಗಿ ಮೇಲೆ ಬಂದು ತನ್ನ ಓರೆಯ ಖಡ್ಗವನ್ನು ಹಿರಿದು ಬಳಿಯ 18 ಬಿದಿರುಗಳನ್ನು ಕ್ರಮವಾಗಿ ತುಂಡರಿಸಿ ಮತ್ತೆರಡು ಬಿಳುಲುಗಳನ್ನೇ ಹರಿದು ಹಗ್ಗ ಮಾಡಿ ಆ ಎಲ್ಲವನ್ನು ಹೊತ್ತು ತಂದು ನೀರ ಬಳಿಯಲ್ಲಿಟ್ಟು ಬಿದಿರ ತೆಪ್ಪವನ್ನು ಕಟ್ಟಿದನು. ಹಾಗೆಯೇ ಚುಕ್ಕಾಣಿಗಾಗಿ ಮತ್ತೊಂದು ಬಿದಿರನ್ನು ಸಿದ್ಧಗೊಳಿಸಿ ಆ ಜಲಯಾನವನ್ನು ನೀರಿನ ಮೇಲೆ ಇಳಿಸಿದನು. ಸೀತೆಗೆ ಒಮ್ಮೆ ನಗು ಬಂತು. ಆದರೂ ಲಕ್ಷ್ಮಣನ ದಕ್ಷತೆಯನ್ನು ಪ್ರಸಂಗಾವಧಾನತೆಯನ್ನು ಮನಗಂಡು ಆ ಕುರಿತು ಮೆಚ್ಚುಗೆಯೂ ಆಯಿತು. ಸೀತೆಯು ಗಂಗಾದೇವಿಗೆ ಕೈಜೋಡಿಸಿ ವಂದಿಸಿ ಲಕ್ಷ್ಮಣನ ಸೂಚನೆಯಂತೆ ಸಿದ್ಧವಾಗಿದ್ದ ಹರಿಗೋಲನ್ನೇರಿದಳು. ಲಕ್ಷ್ಮಣನು ಮೇಲೆ ನೋಡಿ ದಿನಮಣಿಗೆ ಕೈಮುಗಿದು ಸೀತೆಗೂ ನಮಸ್ಕರಿಸಿ ಚುಕ್ಕಾಣಿಯನ್ನು ಹಿಡಿದು ತೆಪ್ಪವನ್ನೇರಿ ನಿಂತು ನಿಧಾನವಾಗಿ ಅದನ್ನು ಹರಿಸತೊಡಗಿದನು. ಪ್ರವಾಹದಲ್ಲಿದ್ದು ತಾನು ತೇಲುತ್ತಿದ್ದರೂ ದಡ ಹಾಯಿಸುವವನೊಬ್ಬನಿದ್ದಾನೆಂದು ಧೈರ್ಯದಿಂದ ಸೀತೆಯು ನೀರನ್ನೆತ್ತಿ ಸರವುತ್ತಾ ಮುಖದ ಮೇಲೆ ಸಿಂಪಡಿಕೊಳ್ಳುತ್ತಾ ನೀರನ್ನೇ ಕೈಯೆದ್ದಿ ಕುಲುಕುತ್ತಾ ಚಿನ್ನಾಟವಾಡುತ್ತಿದ್ದಳು. ಈ ಹರಿಗೋಲು ಎಲ್ಲಾದರೂ ಹರಿದು ಹೋಗಿ ಒಮ್ಮೆಲೇ ಇಬ್ಬರ ಪ್ರಾಣವೂ ಹೋಗಿಬಿಟ್ಟರೆ ಎಂದು ಕೂಡ ಲಕ್ಷ್ಮಣನ ಮನಸ್ಸಲ್ಲೊಮ್ಮೆ ಮೂಡಿತು. ಹಾಗೆಯೇ ತೆಪ್ಪವು ಹದತಪ್ಪಿ ಒಮ್ಮೆ ಕೆಳಗೆ ಹರಿಯಿತು. ಮತ್ತೆ ಎಲ್ಲಿ ಹೋದರಲ್ಲಿ ಆಚೆಯ ದಡವನ್ನು ಸೇರಿದರಾಯಿತು ಎಂದು ಭಾವಿಸಿ ಲಕ್ಷ್ಮಣನು ಹಾಗೆಯೇ ನಿಂತುಬಿಟ್ಟನು. ಆದರೂ ಹರಿಗೋಲು ಮತ್ತೊಂದು ಬಂಡೆಯ ಬಳಿ ಬಂದಾಗ ಅದನ್ನು ತಿರುಗಿಸಬೇಕಾಗಿ ಬಂತು. ಹಾಗೆಯೇ ತಿರುಗಿ ಚುಕ್ಕಾಣಿಯನ್ನು ಹಿಡಿದು ತೆಪ್ಪವನ್ನು ತಿರುಗಿಸಿಬಿಟ್ಟಾಗ ಅದು ತನ್ನಿಂದ ತಾನೇ ತುಸು ಕೆಳಗೆ ದಡವನ್ನು ಸೇರಿತು. ಲಕ್ಷ್ಮಣನು ಇಳಿದು ಅದನ್ನು ಹಿಡಿದು ನಿಲ್ಲಿಸಿದನು. ಸೀತೆಯು ಇಳಿದುಕೊಂಡಳು. ಮತ್ತೆ ಸರಿಯಾದ ದಾರಿ ಇರಲಿಲ್ಲ. ಆದರೂ ಕಾಡು ಮೃಗಗಳು ಬಂದು ನೀರು ಕುಡಿಯಲೆಂದೇ ನಡೆದು ಸವೆದಿದ್ದ ದಾರಿಯನ್ನು ಹಿಡಿದು ಮುಂದೆ ಸಾಗಿದರು. ಸೀತೆಯ ಕೈಯಲ್ಲಿದ್ದ ಬಟ್ಟೆಯನ್ನು ತಾನು ಹಿಡಿದುಕೊಳ್ಳುತ್ತೇನೆಂದು ಲಕ್ಷ್ಮಣನು ಕೇಳಿದರೂ ಆಕೆಯು ತಾನೇ ಹಿಡಿದುಕೊಳ್ಳಬಲ್ಲನೆಂದು ಉತ್ತರಿಸಿ ಅದನ್ನು ಕಂಕುಳಲ್ಲಿ ಅದುಮಿಕೊಂಡು ನಡೆಯತೊಡಗಿದಳು. ತಾನುಡುವ ಬಟ್ಟೆಯನ್ನು ಅವನಲ್ಲಿ ಏಕೆ ಹೊರಿಸುವುದು ಎಂದು ಆಕೆಯು ಭಾವಿಸಿರಬೇಕು.
ಹೇಗೂ ಇನ್ನೊಂದು ಕ್ಷಣದಲ್ಲಿ ಎಲ್ಲವನ್ನು ಅವಳೇ ಹೊರಬೇಕಲ್ಲ, ಮತ್ತು ಈಗೊಮ್ಮೆ ನಾನೇಕೆ ಒತ್ತಾಯಿಸಬೇಕು ಎಂದು ಲಕ್ಷ್ಮಣನು ಭಾವಿಸಿರಬೇಕು. ಅಂತೂ ಮುಂದಾಗಿ ಸೀತೆಯು ಹಿಂದಿನಿಂದ ಲಕ್ಷ್ಮಣನು ಮೌನವಾಗಿ ನಡೆಯತೊಡಗಿದರು. ಸ್ವಲ್ಪವೇ ದೂರ ಕ್ರಮಿಸುವಷ್ಟರಲ್ಲಿ ಆ ದಾರಿ ಅಲ್ಲಿಗೆ ಮುಗಿಯಿತು. ವಿ ಎನ್ ಭಾಗವತ್, ಬರಬಳ್ಳಿ.